ಪ್ರಿಯ ಆಶ್ರಯ ಟಿವಿ ವೀಕ್ಷಕರಿಗೆ ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಇಂದು ನಮ್ಮ ಮಧ್ಯದಲ್ಲಿ ಒಂದು ಒಳ್ಳೆಯ ಆರಾಧನಾ ನಾಯಕನಾಗಿ, ಒಳ್ಳೆಯ ಗಾಯಕನಾಗಿ, ಕರ್ತನ ನಾಮವನ್ನು ಮೇಲಕ್ಕೆತ್ತುವಂಥ ಒಂದು ಒಳ್ಳೆಯ ಹೃದಯವುಳ್ಳವನಾಗಿ ನಮ್ಮ ಮಧ್ಯದಲ್ಲಿ ಇಂದು ಬಂದಿದ್ದಾರೆ. ಬ್ರದರ್ ಜೀವನದ ನಿರೀಕ್ಷೆ ಎಂಬ ಒಂದು ಒಳ್ಳೆಯ ಸುಂದರವಾದ ಆತ್ಮಿಕ ಹಾಡುಗಳನ್ನು ಒಂದು ತಂದಂಥ ಸುಂದರವಾದ ಸಿಡಿಯನ್ನು ತೆಗೆದು ಈ ಕನ್ನಡದ ಜನರಿಗೆ ಕರ್ತನನ್ನು ಆರಾಧಿಸಲು, ಕರ್ತನ ನಾಮವನ್ನು ಮೇಲಕ್ಕೆತ್ತಲು ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬನ್ನಿ ನಮ್ಮ ಮಧ್ಯದಲ್ಲಿ ಬ್ರದರ್ ಜೀವನ್ ಅವರನ್ನು ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಸ್ವಾಗತ ಬ್ರದರ್. ಥ್ಯಾಂಕ್ ಯು. ಇದು ನನ್ನ ಹಾಡು ಕಾರ್ಯಕ್ರಮ, ಇದು ನಿಮ್ಮ ಹಾಡು ಅಂದರೆ ನೀವು ಬರೆದಿರೋದು ಹಾಡು, ಹಾಡಿನ ಒಂದು ಎಂತ ಹೇಳ್ತಾರೆ, ಈ ಪ್ರೋಗ್ರಾಮ್ನ ಟೈಟಲ್ ಆಗಿದೆ. ಹೌದು ಬ್ರದರ್, ನಿಮ್ಮ ಬಗ್ಗೆ ನಾನು ಕೇಳಿದ್ದೇನೆ, ಫಸ್ಟ್ ನನಗೆ ಗೊತ್ತಿರಲಿಲ್ಲ ಅದು ಹಾಡು ನೀವು ಮಾಡಿದ್ದಂತ. ಅದು ಓಕೆ. ಹೇಗೆ ಪ್ರಾರಂಭ ಆಯಿತು ಬ್ರದರ್ ಇದು ನಿಮ್ಮ ಹಾಡಿನ ಪಯಣ? ನಾನು ಯಾವಾಗ ಸಹ ಕೇಳ್ತೇನೆ ಇದು ವಿಷಯ. ನಿಮಗೆ ಕೆಲವು ಜನರಿಗೆ ಸಣ್ಣದರಿಂದ ಬರೆಯೋ ಅಭ್ಯಾಸ ಇರ್ತದೆ, ಹಾಡುಗಳನ್ನು, ಕವಿತೆಗಳನ್ನು ಬರೆಯುವಂಥದ್ದು, ಕವನಗಳನ್ನು ಬರೆಯುವಂಥದ್ದು, ಅಥವಾ ನೀವು ರಕ್ಷಣೆ ಹೊಂದಿದ ಮೇಲೆ ಕರ್ತನೆಗಾಗಿ ಏನಾದರೂ ಮಾಡಬೇಕು, ಅಥವಾ ಕರ್ತನ ನಾಮವನ್ನು ಮೇಲಕ್ಕೆತ್ತಲಿಕ್ಕೆ ಕನ್ನಡದಲ್ಲಿ ಅನೇಕ ಹಾಡುಗಾರರು ಕಡಿಮೆ, ನಾನು ಯಾಕೆ ಆಗಬಾರ್ದು ಅಂತ ಒಂದು ಬಯಕೆ ಹೊತ್ತು ಬಂದರೆ ಅದು ಹೇಗೆ ಬ್ರದರ್, ನಿಮ್ಮ ಪ್ರಯಾಣ ಹೇಗೆ ಸ್ಟಾರ್ಟ್ ಆಯಿತು? ನನಗೆ ಮುಖ್ಯವಾಗಿ ಸಮಯ ಕೊಟ್ಟಂಥ ಆಸರೆ ಟಿ ವಿ ದೇವರು ಮಕ್ಕಳಿಗೆ ನಾನು ಯೇಸುವಿನಲ್ಲಿ ವಂದಿಸುತ್ತೇನೆ. ಇದೊಂದು ಸ್ಥಳ ನನಗೆ ಒಂದು ದೊಡ್ಡ ಸಿಂಹಾಸನವಾಗಿ ನಾನು ಹಂಗೆ ತಿಳ್ಕೊಂಡಿದ್ದೀನಿ. ಕರ್ತನಿಗೆ ಮಹಿಮೆ. ಯಾಕಂದರೆ ಕುರಿಗಳು ಕಾಯುವಂಥವನ್ನ ನಾನು, ಯಾವ ವಿದ್ಯಾಭ್ಯಾಸ ನನಗಿಲ್ಲ, ಅಂಥದ್ರಲ್ಲಿ ದೇವರು ತಾನೇ ನನಗೆ ಇಲ್ಲಿ ಕುಂದಿರಿಸಿದ್ದಕ್ಕಾಗಿ ಆತನಿಗೆ ಮಹಿಮೆ ಉಂಟಾಗಲಿ. ನೀವು ಕೇಳಿದಂಥ ಮಾತಿಗೆ ನಾನು ಉತ್ತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೇನೆಂದರೆ, ನನಗೆ ಬರೆಯೋದಕ್ಕೆ ಬರೋಂಗಿಲ್ಲ. ಯಾಕಂದರೆ ನಾನು ಸ್ಕೂಲಿಗೆ ಓದೇ ಇಲ್ಲ. ನಾನು ಸ್ಕೂಲಿಗೆ ಓದಿಲ್ಲ. ಫಸ್ಟಿಂದ ನನಗೊಂದು ಇದು ಕುರಿಗಳು ಕಾಯುವಂಥ ಸಮಯದಲ್ಲಿ ಕೆಲವು ಫಿಲಮ್ ಸಾಂಗ್ಸ್ಗಳು ನಾನು ಹೆಚ್ಚಾಗಿ ಹಾಡ್ತಿದ್ದೆ ಮೊದಲು. ಹೌದು, ಹುಟ್ಟು ಕ್ರೈಸ್ತನಾಗಿದ್ದರೂ ಕೂಡ ಯಾವ ಹಾಡುಗಳು ನಮಗೆ ಗುರುತಿರಲಿಲ್ಲ. ಒಂದು ಹಳ್ಳಿಯಲ್ಲಿ ಬೆಳೆದಂಥ ನಾನು. ಹಾಗಾಗಿ ಫಿಲಮ್ ಸಾಂಗ್ಸ್ಗಳು, ಹಿಂದಿ ಫಿಲಮ್ಸು ಮತ್ತು ಕನ್ನಡ ಫಿಲಮ್ಸ್ ಸಾಂಗ್ಸ್ಗಳು ಹೆಚ್ಚಾಗಿ ನಾವು ಕುರಿಗಳು ಕಾಯ್ತಾ ಹಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಗುಡ್ಡಗಳಲ್ಲಿ, ಬೆಟ್ಟಗಳಲ್ಲಿ. ಹೌದು, ಗುಡ್ಡುಗಳಲ್ಲಿ, ಬೆಟ್ಟಗಳಲ್ಲಿ ಮತ್ತು ನದಿಯ ದಡದಲ್ಲಿ ನಿಂತುಕೊಂಡು ಕೆಲವೊಂದು ಹಾಡು ಹಾಡ್ತೀವಿ. ಯಾಕಂದ್ರೆ ನದಿ ದಡ ಮೀರಿ ಹರಿಯುವಾಗ ಆ ದಡದಲ್ಲಿ ನಿಂತ್ಕೊಂಡು ಹಾಡುವಾಗ ಅದು ಏನೋ ಈ ಒಂದು ಸೌಂಡು ಆ ಕಡೆ ದಡಕ್ಕೆ ಕೇಳ್ತಾ ಇತ್ತು. ಅದು ನಮಗೆ ರಿಪೀಟ್ ಹೊಡಿತಾ ಇತ್ತು. ಅದೆಲ್ಲ ನೋಡಿ ಹಾಗೆ ನಾವು ಕುರಿಗಳು ಕಾಯುವಾಗ ಅದೆಲ್ಲ ಹಾಡ್ಕೊಂಡು ತಿರುಗಿ ಆಡ್ತಿದ್ವಿ. ಹೆಚ್ಚಾಗಿ ಫಿಲಮ್ ಸಾಂಗ್ಸ್ಗಳು ಹಾಡ್ತಾ ಇದ್ವಿ. ಅದಾದ ಮೇಲೆ ನಾವು ಮತ್ತು ತಿರ್ಗಿ ನಾವು ಅದೆಲ್ಲ ಬಿಟ್ಟು ಬೆಂಗಳೂರಿಗೆ ಕ್ರಿಸ್ತನನ್ನು ನೀವು ಸ್ವಂತ ರಕ್ಷಕನಾಗಿ ಅಂದುಕೊಂಡ ಮೇಲೆ ನೀವು ಅಂದರೆ ಅದು ಬಿಟ್ಟು ಬೆಂಗಳೂರಿಗೆ ಬಂದ್ರ ಅಥವಾ ಹೇಗೆ? ಫಸ್ಟು ಕುರಿಗಳು ಕಾಯುವಾಗ ಅಲ್ಲಿಂದ ಗೌಡ್ರ ಮನೆಗಳು ಜೀತಗಳು ಇಟ್ಟರು. ಅಲ್ಲಿಂದ ಕೆಲವು ದಿನಗಳು ದುಡಿದು ಅಲ್ಲಿಂದ ತಿರ್ಗಿ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರು ಪಟ್ಟಣಕ್ಕೆ ದುಡ್ಕೊಂಡು ತಿನ್ನೋದಕ್ಕೋಸ್ಕರ ನಾನು ಬಂದಾಗ ಹಾಗೆ ಬಂದಾಗ ಮತ್ತು ದೇವರು ಶುಭ ವರ್ತಮಾನವು ನನ್ನ ಜೀವಿತದಲ್ಲಿ ಬಂತು. ಕರ್ತನ ವಾಕ್ಯಗಳು ಒಬ್ಬ ಸೇವಕನ ಮೂಲಕ ಬಂದಾಗ ಅದನ್ನು ನಾನು ಸ್ವೀಕಾರ ಮಾಡಿದಾಗ ನನಗೆ ಹಾಡುಗಳು ಬರಿಬೇಕೆಂಬುದು ಅದನ್ನೇನು ಏನಿರಲಿಲ್ಲ. ಎಲ್ಲರಾಗಿ ನಾರ್ಮಲ್ ಆಗಿ. ಹೌದು, ಎಲ್ಲರಾಗಿ ನಾರ್ಮಲ್ ಆಗಿ ಚರ್ಚಿಗೆ ಹೋಗ್ತಾ ಇದ್ವಿ, ಪ್ರೇಯರ್ ಮಾಡ್ತಾ ಇದ್ವಿ, ವರ್ಷಿಪ್ ಮಾಡ್ತಾ ಇದ್ವಿ, ಅವ್ರ ಜೊತೆಲಿ ಬರ್ತಾ ಇದ್ವಿ. ಆದರೆ ಒಂದು ದಿನ ನಾನು ಕಾಳನಾಯಕ ಪಾಸ್ಟರ್ ಸಭೆಯಲ್ಲಿ ನಾನು ಹೋಗ್ತಾ ಇದ್ದೆ. ಅವಾಗ ಒಂದು ಕೂಟ ಇತ್ತು. ಅವರು 3 ದಿನ ಒಂದು ಉಪವಾಸ ಕೂಟ ಇಟ್ಟಾಗ ಅದಕ್ಕೆ ಒಬ್ಬ ಸೇವಕನ ಕರೆದಿತ್ತು ತಮಿಳ್ನಾಡಿಂದ. ಅವ್ರ ಹೆಸರು ಪಾಸ್ಟರ್ ಅನ್ಬು ಅಂತ. ಅದು ನಮ್ಮ ಕಾಳನಾಯಕ ಪಾಸ್ಟರು ವಿಶ್ವಾಸಿ ಆಗಿದ್ದಾಗ ಅವರು ಪ್ರವಾದನೆ ಮಾಡಿದ್ರಂತ. ಒಂದು ಟೈಮ್ ಕಾಳನಾಯಕ ಅವರಿಗೆ ಅನ್ಬು ಪಾಸ್ಟರ್ ಅವರು ಪ್ರವಾದನೆ ಮಾಡಿದ್ರಂತ. ಅವರು ಬರ್ತಾ ಇದ್ದಾರಂತ ಕೇಳಿದಾಗ ನನಗೆ ಬಹು ಸಂತೋಷ ಆಯಿತು. ನಮ್ಮ ಸೇವಕರಿಗೆ ಪ್ರವಾದನೆ ಮಾಡಿದಂಥ ಒಬ್ಬ ಸೇವಕನು ಬರ್ತಾ ಇದ್ದಾನೆ ಅಂತ ಹೇಳಿ ನಮಗೆ ಸಂತೋಷ ಆಯಿತು. ಸಂತೋಷ ಆದಾಗ ಅವಾಗ ಪಾಸ್ಟರ್ ಅದು ಮೀಟಿಂಗೋಸ್ಕರ ಕೆಲವು ಪಾಂಪ್ಲೆಂಟ್ಗಳೆಲ್ಲ ಮಾಡಿಸಿದ್ರು. ಅದನ್ನೆಲ್ಲ ಎಲ್ಲ ಕಡೆಗೆ ನಾವು ಹಂಚಿದ ಮೇಲೆ ಸಭೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಸಭೆ ಮುಂದ್ಗಡೆ ಸಿದ್ಧತೆ ಮಾಡ್ಕೊಂಡು ಕೂಟಕ್ಕೋಸ್ಕರ. ಆಮೇಲೆ ಸಭೆ ಮುಂದ್ಗಡೆ ಒಂದು ಮೋರಿ ಇತ್ತು ದೊಡ್ಡದಾಗಿ.
ಆ ಮೋರಿ ನಾವೆಲ್ಲ ನೈಟೆಲ್ಲ ಸಿಮೆಂಟ್ ಹಾಕಿ ಆಮೇಲೆ ಬಂಡೆಗಳೆಲ್ಲ ಸರಿಪಡಿಸಿ ನೀಟಾಗಿ ಜೋಡಿಸಿದ್ದೀವಿ. ಬೆಳಗ್ಗೆ 10 ಗಂಟೆಗೆ ಬಂದು ನೋಡಿದರೆ ಏನಾಗಿತ್ತು, ಎಲ್ಲ ಕಿತ್ತಾಕ್ಬಿಟ್ಟಿದ್ರು. ಆ ಮೋರಿ ಕ್ಲೀನ್ ಮಾಡೋಕ್ಕೆ ಕಾರ್ಪೊರೇಷನಿಂದ ಬಂದು ಎಲ್ಲ ಕಿತ್ತೆಸ್ಬಿಟ್ಟಿದ್ರು. ಇನ್ನು ಮಾರನೇ ದಿನವೇ ಮೀಟಿಂಗ್ ಇದೆ, ಕೂಟ ಇದೆ. ಏನು ಮಾಡೋದು ಅಂತ ಯೋಚನೆ ಮಾಡಿ, ಅದು ತುಂಬ ಗಲೀಜಾಗಿತ್ತು ಭಾಳ ವರ್ಷದಿಂದ, ಅದು ಹಂಗೆ ಬಿದ್ದಿತ್ತು. ಆಮೇಲೆ ತಿರ್ಗಾ ನಾನೆಲ್ಲ ಪ್ಯಾಂಟೆಲ್ಲ ಮೇಲೆ ಕೆರೆಸ್ಕೊಂಡು ನಾನು ಇನ್ನೊಂದು ನಾಲ್ಕು ಜನ ವಿಶ್ವಾಸಿಗಳನ್ನ, ದೇವ್ರ ಮಕ್ಕಳನ್ನ ಹೆಲ್ಪ್ ಮಾಡಿದರು. ಅವಾಗ ನಮ್ಮ ಪಾಸ್ಟರ್ನ ನಿಂತ್ಕೊಂಡಿದ್ರು, ಕಾಳನಾಯಕ ಅವ್ರು ನಿಂತ್ಕೊಂಡಾಗ ಎಲ್ಲ ಬಂಡೆಗಳೆಲ್ಲ ಸರಿಪಡಿಸಿ ನೀಟಾಗಿ ಜೋಡಿಸಿದ್ವಿ. ಅದನ್ನು ಜೋಡಿಸಿದ ಮೇಲೆ ಮಾರನೇ ದಿನ ನಮಗೆ ಪ್ರೇಯರ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ನಾವು 2 ದಿನ ಉಪವಾಸದಲ್ಲಿ ನಾನಿದ್ದೆ. ಉಪವಾಸದಲ್ಲಿದ್ದಾಗ ತುಂಬ ಚೆನ್ನಾಗಿ ಆರಾಧನೆ ನಡೀತು. ತುಂಬ ಒಂದು ಒಳ್ಳೆಯ ಆರಾಧನೆ ಅದು. ಆಮೇಲೆ ನಮ್ಮ ಪಾಸ್ಟರ್ನ ಕೇಳಿದೆ, ಪಾಸ್ಟ್ರೆ ನೀವು ಸೇವಕರಾದ ಮೇಲೆ, ನೀವು CD ಬಿಡುಗಡೆ ಮಾಡಿದ ಮೇಲೆ ಈ ಪಾಸ್ಟರ್ ಇವಾಗ ಬಂದಿದ್ದಾರಲ್ಲ, ನಿಮ್ಗೆ ಪ್ರವಾದನೆ ಮಾಡಿದಂಥ ಸೇವಕರನ್ನ ತಿರ್ಗಿ ನೀವು ಕರೆಸಿದ್ರ ಯಾವತ್ತಾದರೂ ಅಂದೆ. ಇಲ್ಲ, ಅವರು ನನಗೆ ಇದರಾಗ ಪ್ರವಾದನೆ ಮಾಡಿದ ಮೇಲೆ ನಾನು 5 ವಾಲ್ಯೂಮ್ CD ಬಿಟ್ಟ ಮೇಲೆ ಅವ್ರನ್ನ ಇವಾಗ ಕರೆಸ್ತಾ ಇದ್ದೀನಿ ಅಂತ ನನಗೆ ಹೇಳಿದರು. ನನಗೆ ತುಂಬ ಸಂತೋಷ ಆಯಿತು. ಸಂತೋಷ ಆದಾಗ ಅವತ್ತು ಕೂಟ ಎಲ್ಲ ಆಯಿತು. ಮಧ್ಯಾಹ್ನ ಒಂದು 4 ಗಂಟೆಗೆ ಆ ಕೂಟ ಮುಗೀತು. 2 ಸೆಕ್ಷನ್ ಇಕ್ಕಿದ್ದು, 1 ಸೆಕ್ಷನ್ ಮುಗೀತು. ಮುಗಿದಾಗ ಆ ಸೇವಕರು ನನಗೆ ಪ್ರವಾದನೆ ಮಾಡಿದರು, ತಲೆ ಮೇಲೆ ಕೈ ಇಟ್ಟು. ಚಿಕ್ಕ ವಯಸ್ಸಲ್ಲೇ ನೀನು ತಪ್ಪಿ ಹೋಗಿದ್ದೆ, ಅದರ ದಾವಿದನಂತೆ ನಾನು ನಿನ್ನನ್ನು ಹಾಡುಗಳು ಆಡೋದಕ್ಕೋಸ್ಕರನೇ ಕರೆದಿದ್ದೇನೆ ಅಂತ ಹೇಳಿ ಅದು ಪ್ರವಾದನ ಆಯಿತು. ಅದು ತಮಿಳಲ್ಲಿ ಹೇಳಿದರು, ನನಗೆ ಅರ್ಥ ಆಗಲಿಲ್ಲ. ಇನ್ನೊಬ್ಬರು ಸೇವಕರು ಕನ್ನಡದಲ್ಲಿ ನನಗೆ ಕರೆಕ್ಟಾಗಿ ಭಾಷಾಂತರ ಮಾಡಿದರು. ಅದು ನನಗೆ ಅರ್ಥ ಆಯಿತು. ಅರ್ಥ ಆದಮೇಲೆ ಪುನಃ ಎಲ್ಲರೂ ಹೋದರು. ಆ ಕೂಟ ಮುಗೀತು. ಮತ್ತು ಸಾಯಂಕಾಲ 7 ಗಂಟೆಗೆ ಮತ್ತೆ ಒಂದು ಕೂಟ ಸ್ಟಾರ್ಟ್ ಆಯಿತು. 2ನೇ ಸೆಕ್ಷನ್ ಸ್ಟಾರ್ಟ್ ಆದಾಗ ಆವಾಗ ನಮ್ಮ ಸೇವಕರು ಸಭೆಯಲ್ಲಿ ಕೆಲವು ಕೋರಸ್ ಟೀಮ್ ಇತ್ತು. ಆ ಟೀಮಲ್ಲಿ ಒಬ್ಬರು ಅಡುಗೆ ಮಾಡೋಕ್ಕಂತ ಹೋದರು ಮೀಟಿಂಗ್ ಮತ್ತೆ ರೆಡಿ ಮಾಡೋದಕ್ಕೆ, ಊಟದ ವ್ಯವಸ್ಥೆಗೋಸ್ಕರ. ಅವಾಗ ನನಗೆ ನಮ್ಮ ಸೇವಕರು ಕರೆದ್ರು ಮೇಲ್ಗಡೆ, ಅವ್ರ ಜೊತೆಲಿ ನಿಂತ್ಕೊಂಡು ಹಾಡಪ್ಪ ಅಂತ ಹೇಳಿ. ಆವಾಗ ನನಗೆ ಮೈಕ್ ಕೊಟ್ಟರು. ನಾನು ಅವ್ರ ಜೊತೆಲಿ ಹಾಡಾಡೋದಕ್ಕೆ ಪ್ರಾರಂಭ ಮಾಡಿದೆ. ನನಗೆ ಆವತ್ತು ತುಂಬ ದುಃಖ ಆಯಿತು. ಯೇಸುವೆ ಸ್ತೋತ್ರ, ಇವತ್ತು ಮಧ್ಯಾಹ್ನನೇ ಸೇವಕರು ನನಗೆ ಪ್ರವಾದನೆ ಮಾಡಿದ್ದಾರೆ, ಆದರೆ ಈಗಲೇ ನನಗೆ ತಕ್ಷಣ ಈ ಸ್ಥಾನ ಕೊಟ್ಟಿದ್ದಲ್ಲಪ್ಪ ಅಂತ ಹೇಳಿ ತುಂಬ ದುಃಖ ಆಯಿತು. ಒಂದು ಕೃತಜ್ಞತೆ ಸಲ್ಲಿಸಿ ನಾನು ಹಾಡೋದಕ್ಕೆ ಪ್ರಾರಂಭ ಮಾಡಿದೆ. ವರ್ಷಿಪ್ ಮಾಡೋದಕ್ಕೆ ಅವ್ರ ಜೊತೆಯಲ್ಲಿ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅದು ಮುಗೀತು. ಆ ಕೂಟ ಮುಗಿದ ಮೇಲೆ ಒಂದು ದಿನ ನಾನು 1 ವಾರದ ಗಂಟ ಅದೇ ಒಂದು ಪ್ರವಾದನೆ ಮಾಡಿದಂಥ ಮಾತುಗಳು ನನ್ನ ಒಳಗಡೆ ಹೇಳ್ತಾ ಇತ್ತು. ಆ ದೈವೋಕ್ತಿ, ಆ ವಾಕ್ಯ, ಅವ್ರು ಹೇಳಿದಂಥ ಮಾತು, ವರ್ಡ್, ಆ ಮಾತು ನನ್ನ ಒಳಗಡೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿತ್ತು. ನನಗೆ ಭಾಳ ಸಂತೋಷ ಆಗ್ತಾಯಿತ್ತು ಅದು. ಹಾಗೆ 1 ವಾರದ ಗಂಟ ಅದರಿಂದನೇ ತೃಪ್ತಿ ಆದೆ, ಸಂತೋಷಪಟ್ಟೆ. ಒಂದು ದಿನ ಬೆಳಿಗ್ಗೆ ನಾನು 5 ಗಂಟೆಗೆ ಎದ್ದು ಪ್ರೇಯರ್ ಮಾಡ್ತೀನಿ ಯಾವಾಗಲೂ, ಡೈಲಿ. ಹಾಗೆ ಡೈಲಿ ಮಾಡುವಾಗ ಆವತ್ತು ಏನೋ ನನಗೆ ಫುಲ್ಲು ನಿದ್ದೆ ಇರೋದ್ರಿಂದ ಎದ್ದೇಳೋಕ್ಕಾಗಲಿಲ್ಲ. ಆದರೂ ಒಂದು ಏನೋ ನನ್ನ ಒಳಗಡೆ ಎದ್ದು ಮಾಡಲೇಬೇಕು ಪ್ರೇಯರ್, ಯಾಕೆ ನಿಲ್ಲಿಸ್ತಾ. ಹೌದು, ಹಾಗೆ ಬಂದ್ಬಿಟ್ಟಿತ್ತು. ಹಾಗೆ ಬಂದಾಗ ನಾನು ಸರಿ ಅಂತ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು 5 ಗಂಟೆ ಆಗಿತ್ತು ಟೈಮ್. 5 ಗಂಟೆ ಆದಾಗ ನಾವು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಗುರುತಾಗ್ಲಾರ್ದಾಗೆ ಕೆಲವು ಹಾಡುಗಳು ಬೇರೆ ಸೇವಕರದೆಲ್ಲ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ವರ್ಷಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡುವಾಗ ನಾನು ತುಂಬ ಸ್ತೋತ್ರ ಮಾಡುವಾಗ ಏನಾಗೋಯ್ತು, ಅದು ಒಂದು ಹಾಡು ನನ್ನ ಒಳಗಡೆ ಬಂತು. ಆ ಹಾಡು ಬಂತು. ಆ ಹಾಡು ಬಂದಾಗ ನನಗೆ ತುಂಬ ಖುಷಿ ಆಗೋಯ್ತು. ಅದನ್ನು ನಾನು 1ನೇ ವಾಲ್ಯೂಮಲ್ಲಿನೂ ಹಾಕಿಲ್ಲ, 2ನೇ ವಾಲ್ಯೂಮಲ್ಲಿ ಕೂಡ ನಾನು ಹಾಕಿಲ್ಲ. ಅದು ಹಾಗೆ ಮಡಗಿದ್ದೀನಿ, ನೋಡೋಣ ಅಂತ. ಅದು ನಾನೊಂದು ಸರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗಿದೆ ಅಂದರೆ, ದೇವಾ ದೇವಾ ನಿಮ್ಮನ್ನೇ ಪ್ರಾರ್ಥಿಸುವೆನಯ್ಯ, ನಿಮ್ಮನ್ನೇ ಪ್ರಾರ್ಥಿಸುವೆನಯ್ಯ, ದೇವಾ ದೇವಾ
ನಿಮ್ಮನ್ನೇ ಸ್ತುತಿಸುವೆನಯ್ಯ, ನಿಮ್ಮನ್ನೇ ಸ್ತುತಿಸುವೆನಯ್ಯ. ಹಲ್ಲೇಲೂಯಾ ಹಾಲೇಲೂಯಾ ಹಲ್ಲೇಲೂಯಾ ಹಾಲೇಲೂಯಾ. ಹಾಡುತ್ತಾ ಹೊಗಳುವೆನಯ್ಯ, ಹಾಡುತ್ತಾ ಹೊಗಳುವೆನಯ್ಯ, ಹಾಡುತ್ತಾ ಹೊಗಳುವೆನಯ್ಯ, ಹಾಡುತ್ತಾ ಹೊಗಳುವೆನಯ್ಯ. ಈ ಫಸ್ಟಿಗೆ ನನಗೆ ಈ ಸ್ವರ ಬಂತು. ನನಗೆ ಬಂದಾಗ ನನಗೇನಾಗೋಯ್ತು ಅಂದರೆ, ನಮ್ಮ ಮನೇಲಿ ನಮ್ಮ ಮಿಸ್ಸಸ್ಸು, ನಮ್ಮ ತಮ್ಮದವರು, ನಾವು ದೊಡ್ಡ ಕುಟುಂಬ ಎಲ್ಲರೂ ಮಲ್ಕೊಂಡಿದ್ರು. ಎಲ್ಲರೂ ತಟ್ಟಿ ಎಬ್ಬಿಸ್ಬಿಟ್ಟೆ, ಎದ್ದೇಳ್ರಿ ಫಸ್ಟ್ ಅಂತ. ಬೆಳಗಿನ ಜಾವದ ಅನುಭವ, ಹೊಸ ಅನುಭವ. ನನ್ನ ಹೆಂಡತಿಗೆ ಎಬ್ಸಿದೆ, ಆಮೇಲೆ ನನ್ನ ತಮ್ಮದವ್ರಿಗೆ, ನನ್ನ ತಂಗಿದವ್ರಿಗೆ ಎಲ್ಲರೂ ನೆಬ್ಸಿದೆ. ಏನು ವಿಷಯ ಅಂತ ಹೇಳಿದ್ರೆ, ನನಗೆ ಹೊಸ ಹಾಡು ಬರ್ತಾಯಿದೆ ಅಂತ, ಹೊಸ ಹಾಡು ಬರ್ತಿದೆ ಅಂತ ಹೇಳಿದಾಗ ಮತ್ತು ತಿರ್ಗಿ ಅವರೆಲ್ಲರೂ ಸೇರಿ, ಆಯಿತು ಹೊಸ ಹಾಡು ಬಂದ್ರೆ ನೀನು ಬಂದರೆ ನೀನು ಹಾಡ್ಕಪ್ಪ, ನಾವು ಮಲ್ಕೊಂಬಿಡ್ಬೋದು ಅಂತ ನನಗೆ ಆ ಥರ ಹೇಳಿದರು. ಸರಿ, ನಾನು ಹಾಗೆ ಕಂಟಿನ್ಯೂ ಮಾಡಿದೆ ಅದನ್ನು. ಅಲ್ಲಿಂದ ನಿಮ್ಮದು ಪಯಣ ಪ್ರಾರಂಭ ಆಯಿತು, ಹಾಡಿನ ಪ್ರಾರಂಭ ಆಯಿತು. ಆ ಹಾಡು ಹೌದು, ಇವತ್ತು 5 ಗಂಟೆಗೆ ಎದ್ದಿದ್ದೀನಲ್ಲ, ಇನ್ನೂ ಒಂದು ಅರ್ಧ ಗಂಟೆ ಬೇಗ ಎದ್ದೇಳೋಣ, ನೋಡೋಣ ದೇವ್ರು ಇವತ್ತು ಏನಾದರೂ ಕೊಡ್ಬೋದೇನೋ ಅಂತ ನನಗೆ ಹಂಗೆ ಅನ್ಸ್ಕೊಂಡೆ. ತಿರ್ಗಾ ನಿಜವಾಗ್ಲ ಹಾಡೋದು ದೊಡ್ಡ ಮಿರಾಕಲ್. ನಾನು ಹಂಗೆ ಅರ್ಧ ಗಂಟೆ ಬೇಗ ಎದ್ದೆ. ತಿರ್ಗಾ 4:15 ಎದ್ದಾಗ, 4:15 ಎದ್ದಾಗ ಒಂದು ಚರಣ ಬಂತು. ಆ ಚರಣ ಹೇಗಿದೆ ಅಂದರೆ, ನೀನೇ ನನ್ನ ಮಾರ್ಗ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗ, ನೀನೇ ನನ್ನ ಸತ್ಯ, ನೀನೇ ನನ್ನ ಜೀವ యేసయ్య, ನೀನೇ ನನ್ನ ಜೀವ యేసయ్య. ದೇವಾ ದೇವಾ ನಿಮ್ಮನ್ನೇ ಪ್ರಾರ್ಥಿಸುವೆನಯ್ಯ, ನಿಮ್ಮನ್ನೇ ಪ್ರಾರ್ಥಿಸುವೆನಯ್ಯ. ದೇವಾ ದೇವಾ ನಿಮ್ಮನ್ನೇ ಸ್ತುತಿಸುವೆನಯ್ಯ, ನಿಮ್ಮನ್ನೇ ಸ್ತುತಿಸುವೆನಯ್ಯ. ಇದು ಆವತ್ತು ಅರ್ಧ ಗಂಟೆ ಬೇಗ ಎದ್ದಾಗ ದೇವ್ರು ಇದು ಹಾಡು ಕೊಟ್ಟರು. ಮತ್ತು ತಿರ್ಗಾ ಬೆಳಗ್ಗೆಲ್ಲ ಸಾಯಂಕಾಲ ಗಂಟೆ ಕೆಲಸ ಮಾಡ್ತಾ ಸ್ತೋತ್ರ ಮಾಡ್ತಾ ಇರುವಾಗ, ಇವತ್ತು ಅರ್ಧ ಗಂಟೆ ಬೇಗಿದ್ದೀನಿ, ಇನ್ನೊಂದು ಅರ್ಧ ಗಂಟೆ ಬೇಗ ಎದ್ದೇಳೋಣ, ಏನಾದರೂ ಕೊಡ್ಬೋದೇನೇ ಸ್ವಾಮಿ ಅಂದ್ಕೊಂಡೆ ಬೆಳಗಿನ ಜಾವದಲ್ಲಿ. ಮತ್ತು ಪುನಃ ನನಗೆ ಅರ್ಧ ಗಂಟೆ ಬೇಗದ್ದು ಪ್ರೇಯರ್ ಮಾಡುವಾಗ ಮತ್ತೆ ಸ್ಟಾರ್ಟ್ ಆಯಿತು ತಿರ್ಗಾ ಇನ್ನೊಂದು ಚರಣ. ಅದು ಹೇಗಿದೆ ಅಂದರೆ, ನೀನೇ ನನ್ನ ಬಂಡೆ, ನೀನೇ ನನ್ನ ಕೋಟೆ, ನೀನೇ ನನ್ನ ಬಂಡೆ, ನೀನೇ ನನ್ನ ಕೋಟೆ, ನೀನೇ ನನ್ನ ವಿಮೋಚಕನು యేసయ్య, ನೀನೇ ನನ್ನ ವಿಮೋಚಕನು యేసయ్య. ದೇವಾ ದೇವಾ ನಿಮ್ಮನ್ನೇ ಪ್ರಾರ್ಥಿಸುವೆನಯ್ಯ, ನಿಮ್ಮನ್ನೇ ಪ್ರಾರ್ಥಿಸುವೆನಯ್ಯ. ಇದು ಒಂದು ಬಂತು. ಮತ್ತು ಇನ್ನೊಂದು ದಿನ ಪ್ರಾರ್ಥನೆ ಮಾಡಿದೆ. ಇನ್ನೊಂದು ದಿನ ಪ್ರಾರ್ಥನೆ ಮಾಡಿದಾಗ ಕೂಡ ಒಂದು ಲಾಸ್ಟ್ ಚರಣ ದೇವ್ರು ಕೊಡ್ತಾರೆ ಅಂತ ಅಂದ್ಕೊಂಡೆ. ಕರ್ತನಿಗೆ ಸ್ತೋತ್ರ. ನಾನು ದೇವ್ರು ವಾಕ್ಯ ಹೇಳ್ತದೆ, ಬೇಡಿಕೊಳ್ಳ್ರಿ ನಿಮಗೆ ದೊರಕುವುದು ಎಂಬುದಾಗಿ ಹೇಳಿದಾಗ, ಸರಿ ನೋಡೋಣ ಇವತ್ತು ಬೇಡ್ಕೋಣ, ದೇವ್ರು ಏನಾದರೂ ಕೊಡ್ತಾನಂತ ನನ್ನೊಳಗಡೆ ನಿರೀಕ್ಷೆ ಉಂಟಾಯಿತು. ಹಾಗೆ ತಿರ್ಗಾ ಒಂದು 3:15 ಪ್ರೇಯರ್ ಮಾಡುವಾಗ ಇನ್ನೊಂದು ಕೊಟ್ಟು, ಏನಪ್ಪ ಅಂದರೆ, ಪರಲೋಕದಿಂದ ಇಳಿದು ಬಂದ, ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿಯು ನೀನಯ್ಯ, ಜೀವದ ರೊಟ್ಟಿಯು ನೀನಯ್ಯ. ಇದು ಬಂತು. ಇದು ಬಂದ ಮೇಲೆ ಒಂದು ಹಾಡಾಗೋಯ್ತು, ಸ್ತೋತ್ರ. ಅದು ಹಾಡಿಂದು ಯಾವುದು ಮುಖನೋ, ಯಾವ್ದು ಹಿಂದುಗಡೆ, ಯಾವ್ದು ಮುಂದುಗಡೆ ಏನು ಅಂಬೋದು ನಮ್ಗೆ ಗೊತ್ತಿಲ್ಲ. ಸರಿ, ಇದೊಂದು ಹಾಡು, ಇದು ದೇವ್ರದ್ದು ಒಳ್ಳೆ ಹಾಡು ಕೊಟ್ರಪ್ಪ ಅಂತ ಹೇಳಿ ಇದರಲ್ಲಿ
ನಾನು ಯಾವಾಗಲೂ ಎಡಬಿಡದೆ ಇದನ್ನು ಆಡ್ಕೊಂಡು ಜೀವನ ಮಾಡೋ ರೀತಿಯಲ್ಲೇ ಆಗೋಯ್ತು. 1 ತಿಂಗಳ ಗಂಟ ಇದನ್ನೇ ಹಾಡಿದೆ. ಏನೋ ಹೊಸ ಹಾಡು ಬರೆಯೋಣಲ್ಲ ಅಂತ ನಾನು ಅಂದ್ಕೊಂಡೆ. ನಾನು ಇನ್ನೊಂದು ಹೊಸ ಹಾಡೇನೋ ಕುಂತ್ಕೊಂಡು ಅಂದಾಗ ನಾನು ಅದೇ ಥರ ಬೆಳಗ್ಗೆ ಮುಂದಲ್ಲಿ 3 ಗಂಟೆಗೆ ಅಂತ ಕುಂತ್ಕೊಂಡ್ರೆ ಯಾವ ಹಾಡುಗಳು ಬರಲಿಲ್ಲ. ತಿರ್ಗಿ 4 ಗಂಟೆಗೆ ಕುಂತ್ಕೊಂಡೆ ಇನ್ನೊಂದು ದಿನ ಯಾವ ಹಾಡು ಬರಲಿಲ್ಲ. 5 ಗಂಟೆಗೆ ಕುಂತ್ಕೊಂಡು ನೋಡಿದೆ ಇನ್ನೊಂದು ದಿನ ಅದು ಯಾವ ಹಾಡು ಕೂಡ ಬರಲಿಲ್ಲ. ನನಗೊಂಥರ ಆಶ್ಚರ್ಯ ಆಯಿತು, ಯಾಕೆ ಸ್ವಾಮಿ ಯಾವ ಹಾಡುಗಳೇ ಬರ್ತಾಯಿಲ್ಲ, ಈ ಹಾಡು ಹಾಡಬೇಕು ಅಂತ ನಾನು ಕೇಳಿರಲಿಲ್ಲ, ಅದು ನೀವು ಕೊಟ್ಬಿಟ್ಟು, ಆದರೆ ಏನಪ್ಪ ಇದು ಅಂತ ಕೇಳ್ಕೊಂಡೆ. ಅವಾಗೆ ನಾನು ಪಾಸ್ಟ್ರನ್ನ ಕೇಳಿದೆ, ನಮ್ಮ ಕಾಳನೆ ಪಾಸ್ಟ್ರ, ಅಯ್ಯ ಈ ಥರ ಹಾಡು ಕೊಟ್ಟಿದ್ದಾರೆ, ಇನ್ನೊಂದು ಹಾಡು ಬರಿಬೇಕಂತ ಇದ್ದೀನಿ, ಆಗ್ತಾಯಿಲ್ಲ ಯಾಕೋ ಅಂತ ಕೇಳಿದಾಗ ಪಾಸ್ಟ್ರು ಹೇಳಿದರು, ಇಲ್ಲ ದೇವ್ರ ಸಮ್ಮುಖದಲ್ಲಿ ಕುಳಿತು ಹೆಚ್ಚಾಗಿ ಪ್ರಾರ್ಥನೆ ಮಾಡು, ದೇವ್ರು ನಿನಗೆ ಕೊಡ್ತಾನೆ. ಯಾಕಂದರೆ ದೇವ್ರ ಗುರುತು ಯಾವ ಟೈಮಲ್ಲಿ ಏನು ಕೊಡಬೇಕು, ಏನು ಮಾಡಬೇಕು ಅವ್ರಿಗೆ ಗುರುತು, ನೀವು ಪ್ರೇಯರ್ ಮಾಡು ಅಂತ ಹೇಳಿದರು. ಸರಿ ಅಯ್ಯ ಅಂತೇಳಿ ಅವ್ರು ಹೇಳಿದ ಮೇಲೂ ಕೂಡ 1 ವಾರ ಹಾಗೆ ಕಳೆದ ಮೇಲೆ ನಾನು ನೆಕ್ಸ್ಟ್ ಒಂದು ತೀರ್ಮಾನ ಮಾಡಿಕೊಂಡೆ, ಸ್ವಾಮಿ ಇನ್ನೊಂದು ಹಾಡು ಬರಿಬೇಕಪ್ಪ, ಯಾಕೋ ಈ ಹಾಡು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸಭೆಯಲ್ಲಿ ಕೂಡ ಹಾಡಿದಾಗ ತುಂಬ ಚೆನ್ನಾಗಿದೆ ಅಂತ ಭಾಳಷ್ಟು ಜನ ಸ್ನೇಹಿತರು ಎಂಕರೇಜ್ ಮಾಡಿದರು, ನಮ್ಮ ಸೇವಕರು ಎಂಕರೇಜ್ ಮಾಡಿದರು, ಸೂಪರ್, ನಮ್ಮ ಸಭೆಯಲ್ಲಿ 2ನೇ ಕಾಳನಾಯಕ ಬರ್ತಾ ಇದ್ದಾನಪ್ಪ, ಪ್ರೇಯರ್ ಮಾಡ್ರಿ ಅಂತ ಪಾಸ್ಟ್ರು ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಹಾಗೆ ಎಂಕರೇಜ್ ಮಾಡಿದಾಗ ನಾನು ಸರಿ ಒಂದು ತೀರ್ಮಾನ ಮಾಡಿಕೊಂಡೆ. ಒಂದು ಚಳಿಗಾಲ ಸ್ಟಾರ್ಟ್ ಆಗಿತ್ತು ಆವಾಗ, ತುಂಬ ಒಂದು ಚಳಿಗಾಲ ಸ್ಟಾರ್ಟಾಗಿ ಒಂದು 15 ದಿನ ಆಗಿತ್ತು. ಆವಾಗೆ ನಾನೊಂದು ತೀರ್ಮಾನ ಮಾಡ್ಕೊಂಡೆ, ಸ್ವಾಮಿ ನಿನ್ನಲ್ಲಿ ನಾನು ಹೆಚ್ಚಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ನನಗೆ ಇನ್ನೂ ಹಾಡುಗಳು ಕೊಡಬೇಕಂತ ಹೇಳಿದಾಗ, ಬಟ್ ನನ್ನ ನಂಬಿಕೆ ಹೇಗೆಂದರೆ ಬೆಳಗಿನ 3 ಗಂಟೆ ಜಾವದಲ್ಲಿ ಎದ್ದು ಒಂದು 4ನೇ ಫ್ಲೋರ್ ಮಾಡಿಗೆ ಮೇಲೆ ಹೋಗಿ ಶರ್ಟು ಬನೀನು, ಆಮೇಲೆ ಶರ್ಟು ಬನೀನು ಮತ್ತು ಪ್ಯಾಂಟ್ಸು ಇದೆಲ್ಲ ಬಿಚ್ಚಾಕಿ ಬಿಡ ಅಂಡರ್ವರ್ಡ್ ಮೇಲೆ ದೇವರಿಗೆ ಪ್ರೇಯರ್ ಮಾಡಂತೇಳಿ ಮೊಳಕಾಲು ಹಚ್ಚಿ 1 ಅವರ್ ಗಂಟೆ ಚೆನ್ನಾಗಿ ಪ್ರೇಯರ್ ಮಾಡ್ತಿದ್ದೆ. ಹಾಗೆ ಕಂಟಿನ್ಯೂ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕರ್ತನಿಗೆ ಚಳಿಯಲ್ಲೇ 1 ಅವರ್ ಗಂಟೆ ಮಾಡ್ತಾಯಿದ್ದೆ ನನಗೆ. ಮತ್ತು ಈ ಪ್ರೇಯರ್ ಮಾಡುವಾಗ ಒಂದು ಏನೋ ಒಂಥರ ಬಲ, ಹೌದು, ಮತ್ತು ಏನೋ ಒಂಥರ ಚೈತನ್ಯ, ನನಗೆ ಗುರುತಾಗಲಾರದ ರೀತಿಯಲ್ಲಿ ಒಂದು ಅನುಭವ ನನ್ನೊಳಗಡೆ ಉಂಟಾಯಿತು. ಒಂದು ದಿನ ಹೀಗೆ ಕಳೆದ ಮೇಲೆ ಯಾವ ಹಾಡುಗಳು ಕೂಡ ಬರಲಿಲ್ಲ. ಸುಮಾರು ದಿನಗಳು 3 ತಿಂಗಳುಗಳ ಕಾಲ ಹೀಗೆ ಮಾಡ್ಕೊಂಡು ಹೋದೆ, ಕಂಟಿನ್ಯೂಸ್ ಇದೇ ಥರ ಸೇಮ್ ಪ್ಯಾಂಟ್ ಬಿಚ್ಚಬೇಕು, ಶರ್ಟ್ ಬಿಚ್ಚಬೇಕು, ಬನೀನ್ ಬಿಚ್ಚಬೇಕು, ಅಂಡರ್ವರ್ಡ್ ಮೇಲೆ 1 ಅವರ್ ಮೊಳಕಾಲ ಮೇಲೆ ಕೂತ್ಕೊಂಡು ನಾನು ಪ್ರೇಯರ್ ಮಾಡುವಾಗ ಇದೇ ಪ್ರಾರಂಭ ಮಾಡ್ಕೊಂಡು ಬಂದ ಮೇಲೆ ಒಂದು ದಿನ ನಮ್ಮ ಸೇವಕರು ಚರ್ಚಲ್ಲಿ ಪ್ರಸಂಗ ಮಾಡ್ತಾಯಿದ್ರು. ಏನಂತ ಪ್ರಸಂಗ ಹೇಳ್ತಾಯಿದ್ರು ಅಂದರೆ, ಬೆಳಗಿನ ಜಾವದಲ್ಲಿ ಎದ್ದು ಯಾರು ಮುಖ ನೋಡಲಾರ್ದಂಗೆ ಒಂದು ದಿನ ದೇವ್ರ ಸಮ್ಮುಖದಲ್ಲಿ ಕುಳಿತು ದೇವ್ರನ್ನ ಘನಪಡಿಸ್ರಿ ಅಂತ ಒಂದು ಪ್ರಸಂಗ ಮಾಡ್ತಾಯಿದ್ರು. ಯಾರು ಮುಖನೂ ನೋಡೋಕೆ ಹೋಗ್ಬೇಡ್ರಿ, ಬಾಗಿಲು ಮುಚ್ಕೊಳ್ಳಿ, ಉಪವಾಸ ಪ್ರಾರ್ಥನೆ ಮಾಡಿ ಚೆನ್ನಾಗಿ ಪ್ರೇಯರ್ ಮಾಡಿರಿ, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಕೆಲವು ಆತ್ಮನ ವರಗಳು ಆತ ನೀಡ್ತಾನೆ ಅಂತ ಹೇಳಿದರು. ಅದು ಸಭೆಗೆ ಅವ್ರು ಪ್ರಸಂಗ ಮಾಡ್ತಾಯಿದ್ರು. ಅದು ಬೇರೆಯವ್ರು ಯಾರು ತೆಗೆದುಕೊಳ್ಳಿಲ್ಲ ಗೊತ್ತಿಲ್ಲ, ಅದರ ಜೀವನಿಗೆ ಅದು ಅವಶ್ಯಕತೆ ಇತ್ತು. ಅವತ್ತು ನಾನು ಅದನ್ನು ತೆಕ್ಕೊಂಡು ಅವ್ರು ಹೇಳಿದ್ದು ಸಂಡೇ, ಸೋಮವಾರ ದಿನ ಬೆಳಗ್ಗೆ ನಾನು ಹಾಗೆ ಮಾಡಿದೆ. ಆ ಟೈಮಲ್ಲಿ ನಮ್ಮ ಮನೇಲಿ ಮಿಸ್ಸಸ್ ಅವರು ಇರಲಿಲ್ಲ, ನಮ್ಮ ತಮ್ಮದವರು ಇರಲಿಲ್ಲ. ನಮ್ಮ ತಮ್ಮ ನನ್ನ ಜೊತೆಲೇ ಇದ್ದ, ಆತನ ಕೆಲಸಕ್ಕೆ ಕಳಿಸಿ ನಾನು ಬಾಗಿಲು ಮುಚ್ಚಿಕೊಂಡು ಚೆನ್ನಾಗಿ ಉಪವಾಸ ತೆಗೆದುಕೊಂಡು ಪ್ರೇಯರ್ ಮಾಡುವಾಗ 2 ಮೊಳಕಾಲು ಹಚ್ಚಿ, ಆ ಪ್ರೇಯರ್ ಮಾಡಬೇಕಾದ್ರೆ ಎಲ್ಲ ಬಟ್ಟೆಗಳಿದ್ದು ಮೊಳಕಾಲು ಹಚ್ಚಿ ಆಮೇಲೆ ಕೈಗಳೆತ್ತಿ ನಾನು ಪ್ರೇಯರ್ ಮಾಡೋಕ್ಕೆ ಸುಮಾರು 3 ಅವರ್ ದೇವ್ರ ಸಮ್ಮುಖದಲ್ಲಿ ಕುಂತ್ಕೊಂಡೆ. ದೇವ್ರ ಸಮ್ಮುಖದಲ್ಲಿ ಕುಂತ್ಕೊಂಡಾಗ ಎಂಥ ಒಂದು ಅಭಿಷೇಕ ಅಂದರೆ ನಾನು ನಿಜವಾಗ್ಲೂ ಅದು ಇದುವರೆಗೂ ನಾನು ಇನ್ನೂ ಅನುಭವಿಸಿಲ್ಲ ಅಂತ ಅಭಿಷೇಕ. ಅದು ಸ್ಟಾರ್ಟಿಂಗ್ ಬಂತು ಸ್ತೋತ್ರ. ಬಲಗಾಲಿನ ಒಂದು ಒಳಗಡೆಯಿಂದ ಒಂದು ಸ್ಟಾರ್ಟ್ ಆಯಿತು. ಫುಲ್ಲು ಕಾಲೆಲ್ಲ ಫುಲ್ಲು ಹಿಡಿದು ಇಲ್ಲಿ ಗಂಟೆ ಅದು ಬಂದುಬಿಟ್ಟಿತ್ತು ಒಂದು ಕಾಲಿಂದ. ನಾನು ಅವಾಗ ಸ್ವಾಮಿ ಇದು ಏನಪ್ಪ ಯಾವ ಥರ ಇದೆಯಲ್ಲ ಅಂತ ನಾನು ಕೇಳ್ಕೊಂಡಾಗ ಪ್ರೇಯರ್ ಮಾಡ್ತಾಯಿದ್ದೆ, ತುಂಬ ಅಳ್ತಾ ಇದ್ದೆ, ಪ್ರೇಯರ್ ಮಾಡ್ತಾಯಿದ್ದೆ. ಈ ಕಾಲಿಂದ ಸ್ವಾಮಿ ಈ ಕಾಲಿಗೆ ಬರಲಪ್ಪ ಅಂತ ಬೇಡ್ಕೊಂಡೆ. ಅದಾಗಿ ಆಟೋಮೆಟಿಕ್ಕಾಗಿ ಇಲ್ಲಿಂದ ಇಲ್ಲಿಗೆ ಬರ್ತಾಯಿತ್ತು.
ಇಲ್ಲಿಂದ ಇಲ್ಲಿಗೆ ಬರ್ತಾಯಿತ್ತು. ದೇವರೇ ಸ್ತೋತ್ರ 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 ಅಂತ ಮತ್ತು ಹಾಗೆ ಕಂಟಿನ್ಯೂ ಮಾಡಿಕೊಂಡು ಪುನಃ ಬಲಗೈಗೆ ಅದು ಬರಲಿ ಅಂತೇಳಿ ಬಲಗೈಗೆ ತಿಟ್ಟಾಗ ಹಾಗೆ ಹಾಗೆ ಬಲಗೈಯಿಂದ ಹಂಗೇ ಇಳಿದು ಹಂಗೆ ಈ 3 ಫುಲ್ಲು ಆಲ್ರೆಡಿ ಏನು ಕೆಲಸಕ್ಕೆ ಬರಲಾರ್ದ ರೀತಿಯಲ್ಲಿ ಆಗೋದು. ಅಂದರೆ ಫುಲ್ಲು ಎಲ್ಲ ಟೈಟ್ ಆಗೋದು. ಈ ಕಾಲು ಜೋಮ್ ಹಿಡ್ದಾಗ ಆಗುತ್ತಲ್ಲ ಅದಕ್ಕಿಂತ ಒಂದು ಪಟ್ಟು 2 ಪಟ್ಟು ಜಾಸ್ತಿ ನಿಂತದು. ಆಮೇಲೆ ಈ ಕೈಯಿಂದ ಈ ಕೈಗೂ ಬರಲಿ ಅಂತ ಹೇಳ್ಕೊಂಡೆ. ಹಾಗೆ ಅದು 2 ಕಾಲು 2 ಕೈ ಫುಲ್ಲು ಅದು ಆವರಿಸಿಕೊಳ್ತಿರುವಾಗ ನನಗೆ ಭಯ ಸ್ಟಾರ್ಟ್ ಆಗುತ್ತೆ. ಇನ್ನೇನಪ್ಪ ಏನಾದರೂ ಯಾರಿಗೆ ಏನಾಗುತ್ತೋ ನನಗೆ ಗುರ್ತಾಗ್ತಾ ಇಲ್ಲ, ಇದು ಹೊಸ ಅನುಭವ, ದಯವಿಟ್ಟು ಇದೆಲ್ಲ ಬೇಡಪ್ಪ, ಇದು ಬಿಟ್ಟೋಗ್ಬಿಡ್ಲಿ ಅಂತ ಹೇಳ್ಕೊಂಡೆ. ಇದು ಎಲ್ಲ ಜೋಮ್ ಹಿಡಿದಿದೆಲ್ಲ ಹೊರಟೋಗ್ಬಿಡ್ಲಪ್ಪ ದಯವಿಟ್ಟು ಪ್ಲೀಸ್ ಅಂತ ಪ್ರೇಯರ್ ಮಾಡಿದಾಗ ಅದು ತಕ್ಷಣ ಅದು ನನ್ನಿಂದ ಅದು ಹೊರಟೋದಾಗ ಆವಾಗ ನಾನು ತುಂಬ ದುಃಖದಲ್ಲಿದ್ದಾಗ ತುಂಬ ಅಳುತ್ತಾ ಪ್ರೇಯರ್ ಮಾಡುವಾಗ ಒಂದು ನನ್ನ ಒಳಗಡೆ ಒಂದು ಹಾಡು ಬಂತದ್ದು. ನಿಜವಾಗ್ಲೂ ಅದು ಹೇಗಿದೆ ಅಂದರೆ, ಜೀವನದ ಜ್ಯೋತಿ ನೀನೆ ಏಸಯ್ಯ, ಬಾಳಿಗೆ ಬೆಳಕು ನೀನೆ ಏಸಯ್ಯ, ಹೃದಯದ ಮಿಡಿತ ನೀನೆ ಏಸಯ್ಯ, ನನ್ನ ನಿರೀಕ್ಷೆಯು ನೀನೆ ಏಸಯ್ಯ, ಏಸಯ್ಯ ಏಸಯ್ಯ, ನನ್ನ ನಂಬಿಕೆ ನೀನೆ ಏಸಯ್ಯ, ಏಸಯ್ಯ ಏಸಯ್ಯ, ನನ್ನ ನಿರೀಕ್ಷೆಯು ನೀನೆ ಏಸಯ್ಯ, ನನ್ನ ನಿರೀಕ್ಷೆಯು ನೀನೆ ಏಸಯ್ಯ. ಇದನ್ನು ನೀವು ಸಿಡಿಯಲ್ಲಿ ಹಾಕಿದ್ದೀರಿ? ಇದು ಫಸ್ಟ್ನೇ ವಾಲ್ಯೂಮ್ ಸಿಡಿಯಲ್ಲಿದೆ. ಇದು ನಮ್ಮ ಪಾಸ್ಟರ್ ಸಭೆಯಲ್ಲಿ ಪ್ರಸಂಗ ಮಾಡಿದಾಗ ಅದನ್ನು ನಾನು ಅವ್ರು ಹೇಳಿದಂಥ ವಾಕ್ಯವನ್ನು ತೆಗೆದುಕೊಂಡಾಗ ಏನಾದರೂ ಸಿಗುತ್ತೆ ನಿಮ್ಗಂತ ಹೇಳಿದರು. ನಿಜವಾಗ್ಲೂ ನನಗೆ ಹಾಡು ಸಿಕ್ಕಿತ್ತಿದ್ರ ಮೂಲಕ. ಮತ್ತು ಅದು ನೀವು ಸಿಡಿಗೆ ಜೀವನದ ನಿರೀಕ್ಷೆ ಅಂತ ನೀವು ಅದೇ ಹೆಸರು ಇಟ್ಟಿದ್ದೀರಲ್ಲ? ಜೀವನದ ಜ್ಯೋತಿ ಅಂತ ಇಟ್ಟಿರ್ತೇನೆ ನಾನು. ಫಸ್ಟ್ ಆಗಿತ್ತು ಏನಂದ್ರೆ ಜೀವನದ ಜ್ಯೋತಿ ನೀನೇ ಏಸಯ್ಯ ಅಂತ ಬಂತಲ್ವ. ಪ್ರೇಯರ್ ಮಾಡಿದ ಮೇಲೆ ನನ್ನ ಸಿಡಿಗೆ ಜೀವನದ ಜ್ಯೋತಿ ಅಂತಲೇ ಇರಲಿ ಅಂತ ನಾನು ಪ್ರೇಯರ್ ಮಾಡ್ತಾ ಹಾಗೆ ಬಂದೆ. ನಮ್ಮ ಸೇವಕರ ಹತ್ರ ತೆಗೆದುಕೊಂಡು ಹೋದೆ. ಅವ್ರು ನಗ್ತಾ ಇದ್ರು, ಜೀವನದ ಜ್ಯೋತಿ ವಿಷ್ಣುವರ್ಧನ್ ಫಿಲಮ್ ಇದೆ ಕೊಡೋ ಅಂತ. ಸಾರಿ ಆಗ್ಲಯ್ಯ, ಮತ್ತು ನಾನಂತೂ ನಾನು ಅಂದ್ಕೊಂಡಿದ್ದೀನಿ ಇದಕ್ಕೆ ನೀವೇನು ಕೊಡ್ತೀರ ನೋಡಿ ಅಂತ ಹೇಳಿದಾಗ ಫಸ್ಟ್ ಕಾಳನಾಯಕ ಅವರು ಮತ್ತು ಅವ್ರ ತಮ್ಮ ಪೀರನಾಯಕ ಅವರು, ನಮ್ಮ ಪಾಶ್ರಮ್ ಅವರು ಎಲ್ಲರೂ ಅಲ್ಲೇ ಇದ್ದರು. ಆವಾಗ ಒಂದು ಕೆಲಸ ಮಾಡೋಣ, ಪ್ರೇಯರ್ ಮಾಡೋಣ ಅಂತೇಳಿ ಅಲ್ಲಿ ಪ್ರೇಯರ್ ಮಾಡಿದಾಗ ನಮ್ಮ ಸೇವಕರು ಹೇಳಿದ್ರೆ ಜೀವನದ ನಿರೀಕ್ಷೆ ಅಂತ ಮಾಡಂತ ಹೇಳಿದರು. ಹಾಗಾಗಿ ಅದು ಜೀವನದ ನಿರೀಕ್ಷೆ ಎಂಬುದಾಗಿ ನಾನು ಆ ಸಿ ಡಿ ಟೈಟಲ್ ಬಂತು. ಫಸ್ಟ್ ಸಿ ಡಿಯಲ್ಲಿ ಎಷ್ಟು ಸಾಂಗ್ ಮಾಡಿದಿರಲಿಲ್ಲ ನೀವು? ಫಸ್ಟ್ ಸಿ ಡಿಯಲ್ಲಿ 9 ಸಾಂಗ್ಸ್ ಇದೆ. 9 ಸಾಂಗ್ಸ್. ಅದೇ ಅದು ಬೆಳಿಗ್ಗೆ ಪ್ರಾರ್ಥನೆಯಲ್ಲೇ ದೇವರು ಕೊಟ್ಟರ ನಿಜವಾಗ್ಲೂ ಈ ಹಾಡು ಹೇಳ್ಬೇಕಂದ್ರೆ ಬ್ರದರ್, 1 2 3 4 5 ಸಾಂಗ್ಸು ನನಗೆ ಏನು ಗುರ್ತಿಲ್ಲ, ಹೆಂಗೆ ಬರ್ದಿನಂತನೂ ಗುರ್ತಿಲ್ಲ, ಬೈಬಲ್ ಓದೋಕ್ಕೂ ಬರೋಂಗಿಲ್ಲ. ಹಾಡುಗಳು 5 ಸಾಂಗ್ಸ್ ಕಂಪ್ಲೀಟ್ ಮಾಡಿದೆ. ಹೇಗೆ ಅಂತಂದರೆ ಒಟ್ಟು ನನಗೆ ಒಂದು ಅನಿಸಿತ್ತು, ಪ್ರೇಯರ್ ಮಾಡುವಾಗ ಕೆಲವು ವಿಷಯಗಳು ದೇವರ ಆತ್ಮನ ತಿಳಿಸ್ತಾ ಇದೆ. ಏನಂದರೆ, ಸುಗ್ಗಿ ಕಾಲದಲ್ಲಿ ಒಬ್ಬ ವ್ಯವಸಾಯ ಮಾಡುವಂಥ ವ್ಯಕ್ತಿ ಏನು ಮಾಡ್ತಾನಂದರೆ, ಸುಗ್ಗಿ ಕಾಲದಲ್ಲಿ ಬಿತ್ತನೆ ಮಾಡಿಬಿಟ್ಟಿರ್ತಾನೆ ಮುಂಚಿತವಾಗಿ. ಮಾಡಿದ ಮೇಲೆ ಅವನದು ಒಣಗಕ್ಕೆ ಟೈಮಲ್ಲಿ ಕೊಯ್ದು ಮತ್ತು ಅದು ಸುಗ್ಗಿ ಮಾಡಬೇಕು. ಅದನ್ನು ಒಟ್ಟೆಲ್ಲ ತೆಗಿಬೇಕು, ಕಾಳೆಲ್ಲ ತೆಗೆದುಕೊಂಡು ಅವನು ತನ್ನ ಮನೆಯಲ್ಲೇ ಅದನ್ನು ಕೂಡಿಕೊಳ್ತಾನೆ. ಏನಕ್ಕಂದರೆ ವರ್ಷನ ದಿನಮಾನಗಳು ಅವನು ತಿನ್ನೋದಕ್ಕೋಸ್ಕರ ಅದು ಬಚ್ಚಿಕೊಳ್ತಾನೆ. ಹಾಗೆ ನಾವು ಪ್ರೇಯರ್ ಮಾಡುವಾಗ ನಮ್ಮ ಸೇವಕರು ಹೇಳುವಂಥ ವಾಕ್ಯಗಳು ನನ್ನೊಳಗಡೆ ಅವಾಗ ಸರ್ರಾಗಿ ಅದ್ರ ತೆಗೆದು ಒಳಗಡೆ ಇಟ್ಕೊಂಡ್ಬಿಡ್ತೀವಿ. ಇವತ್ತಲ್ಲ ನಾಳೆ ಅದು ಕೆಲಸಕ್ಕೆ ಬರುತ್ತಂತ ಇಟ್ಕೊಳ್ತಾ ಇದೆ. ಹಾಗೆ ಅವ್ರು ಹೇಳಿದಂಥ ವಾಕ್ಯಗಳು, ಪ್ರಸಂಗ ಮಾಡುವಂಥ ಪ್ರಸಂಗ ಅವ್ರನ್ನೆಲ್ಲ ಕ್ಯಾಚ್ ಮಾಡಿ ನಾನು ಒಳಗಡೆ ಇಟ್ಕೊಂಡೆ. ನಾನು ಅದನ್ನು ಆವಾಗ 5 ಸಾಂಗ್ಸ್ ಬರೆಯೋಕೆ ಹೆಲ್ಪ್ ಆಯಿತು. ಅದೇ ಅಂದರೆ ವಾಕ್ಯವನ್ನೇ ಹಾಡಾಗಿ ನೀವು ಮಾಡ್ಬೋದು. ಹೌದೌದು. ಅವ್ರ ವಾಕ್ಯ ಏನು ಹೇಳ್ತಿದ್ರು ಈ ವಾರದಲ್ಲಿ, ಆ ವಾರದಲ್ಲಿ ಅದೆಲ್ಲ ಎತ್ತಿಟ್ಕೋಬೇಕು, ಅದನ್ನು ಹಾಡಾಗಿ ಬರೀಬೇಕಂತ ನಾನು ತೀರ್ಮಾನ ಮಾಡ್ಕೊಳ್ತೇನೆ. ಹಾಗೆ 5 ಸಾಂಗ್ಸ್ ಬರೆದೆ. ಅದುವರೆಗೂ ನನಗೆ ಗುರ್ತಿರಲಿಲ್ಲ. ಆಮೇಲೆ 5 ಸಾಂಗ್ಸ್ ಆದಮೇಲೆ ಒಂದು ಬೈಬಲಲ್ಲಿ ಸ್ವಲ್ಪ ನಮ್ಮ ಪಾಸ್ಟ್ ಹೇಳ್ತಾಯಿದ್ರು, ಏನಂದರೆ, ನೋಡ್ರಪ್ಪ ನೀವು ನಿಜವಾಗ್ಲೂ ಹೇಳ್ತೀನಿ, ನಾನು ದೇವ್ರ ಸೇವಕನಾಗಿ ನೀವು ಓದುವುದಕ್ಕೆ ಬರುತ್ತೋ ಬರದೇ ಹೋಗುತ್ತೋ ಅದು ಗುರುತಿಲ್ಲ, ಬೈಬಲ್ ತೆಗೆದುಕೊಂಡು ಸೇವೆಗೆ ಬನ್ನಿ, ಪ್ರೇಯರಿಗೆ ಬನ್ನಿ, ಆದರೆ ನಿಮ್ಮನ್ನೊಂದು ದಿನ ಓದೋಕ್ಕೆ ಕಲಿಸುತ್ತೆ ಅಂತ ಅವ್ರು ಪ್ರಸಂಗ ಮಾಡಿದ್ರು.
ನನಗೆ ಅವ್ರು ಏನು ಹೇಳ್ತಾರೋ ಅದು ಕೇಳ್ತಾ ಇದ್ದಲ್ಲ ಅಲ್ಲ. ಸರಿ ಗುಡ್, ನಮ್ಮ ಅಯ್ಯನವ್ರು ಹೇಳಿದ್ದು ಸೂಪರ್, ನಾನು ಒಪ್ಕೋಣ ಅಂತೇಳಿ ಒಂದು ಬೈಬಲ್ ತಗೊಂಡು ಯಾವಾಗಲೂ ಸಭೆಗೆ ಹೋಗ್ತಿದ್ದೆ, ಬೈಬಲ್ ತೆಗಿತಾ ಇದ್ದೆ. ಅವ್ರು ಹೇಳುವಾಗ ಅವ್ರು ಏನು ಹೇಳ್ತಿದ್ರು ಸುಮ್ಮನೆ ಬೈಬಲ್ ತೆಗಿತಾ ಇದ್ದೆ, ನೋಡ್ತಿದ್ದೆ, ಮುಚ್ತಾ ಇದ್ದೆ, ಈ ಥರನೇ ಮಾಡ್ತಾಯಿದ್ದೆ. ಹಾಗೆ ಮತ್ತೆ ಪುನಃ ನನಗೆ ನಮ್ಮ ತಮ್ಮದವರು ತಂಗಿ ಎಲ್ಲ ಓದ್ತಾ ಇದ್ರಲ್ಲ, ನನ್ನ ಹೆಂಡತಿ ಅವಳು ಓದಿದ್ದಾಳೆ. ನನ್ನ ಹೆಂಡತಿ ಆಕೆಲ್ಲ ಚೆನ್ನಾಗಿ ಮಾತಾಡ್ತಾಳೆ, ಇಂಗ್ಲೀಷ್, ಕನ್ನಡ ಮತ್ತು ತೆಲುಗು, ತಮಿಳು ತುಂಬ ಮಾತಾಡ್ತಾಳೆ, ಎಲ್ಲ ಭಾಷೆ ಮಾತಾಡ್ತಾಳೆ. ಹಾಗಾಗಿ ಅವರು ನಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆವಾಗ ನಾನು ಬೈಬಲ್ ಓದೋಕ್ಕೆ ದೇವರಾತ್ಮನ ಸಹಾಯ ಮಾಡಿದರು. ನಾನು ಓದುವುದಕ್ಕೆ ಪ್ರಾರಂಭ ಮಾಡಿದೆ. ಆ 5 ಹಾಡಲ್ಲಿ ಏನು ಬರೆದಿದ್ದೀನೋ, ಏನೇನು ವಾಕ್ಯಗಳಿತ್ತು, ಒಂದು ಸಲ ಚೆಕ್ ಮಾಡೋಣ ಅಂತ ಇಡೀ ಬೈಬಲ್ ಓದಿ ನೋಡಿದಾಗ ನಾನು ಆ ಹಾಡು ಏನು ಬರೆದಿದ್ನೋ ಆ ವಾಕ್ಯಗಳಲ್ಲಿ ಇದರಲ್ಲಿದೆ. ವಾ, ನನಗೆಷ್ಟು ಸಂತೋಷ ಅಂದರೆ ತುಂಬ ದೊಡ್ಡ ಸಂತೋಷ. ದೇವರಾತ್ಮನು ಏನು ಮಾಡ್ತಾನೆ, ಸತ್ಯಕ್ಕೆ ನಡೆಸ್ತಾನಂತ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ವಾಕ್ಯ ಓದಿದಾಗ ಆ ನನ್ನ ಹಾಡುಗಳು ನೋಡಿದಾಗ ಇದರಲ್ಲೇ ಇರ್ತಿತ್ತು ಆ ವಾಕ್ಯ. ನನಗೆ ತುಂಬ ಸಂತೋಷ. 5 ಸಾಂಗ್ಸ್ ಹಾಗೆ ಬರೆದೆ ನಾನು. ಮತ್ತು ಎಲ್ಲ ಸಾಂಗ್ ನೀವು ಮಾಡಿದ ಮೇಲೆ CD ಮಾಡಬೇಕಂತ ಅಂದರೆ 9 ಸಾಂಗ್ ಮಾಡಿದ್ರೆ. ಹೌದು. ಮತ್ತು CD ಮಾಡಬೇಕಂತ ನಿಮಗೆ ಅನಿಸ್ತು? ಅಂದರೆ ಬ್ರದರ್, ನನಗೆ CD 9 ಸಾಂಗ್ಸ್ ಮೇಲೆ ನಾನು ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ನಮ್ಮ ಸೇವಕರು ಹೇಳಿದ್ರು, ಹಾಡು ದೇವ್ರು ಕೊಟ್ಟಿದ್ದಾನಂದ್ರೆ ಅದ್ರ ಬರೀರಿ, ಚೆನ್ನಾಗಿ ಬರೀರಿ, ಕಂಟಿನ್ಯೂ ಮಾಡ್ರಿ. ಅದ್ರ ಏನು 10 ಆದ್ಮೇಲೆ ಇನ್ನೇನು ದೇವ್ರ ಮೇಲೆ CD ಮಾಡಬೇಕಾಗಿಲ್ಲ, ದೇವ್ರು ಏನು ಕೊಡೋಣಕ್ಕಿಲ್ವ, ಇನ್ನು ಕಂಟಿನ್ಯೂ ಮಾಡಿರಿ, ಒಂದು 30-40 ಬರೀರಿ, ಆಮೇಲೆ ನೋಡೋಣ ದೇವ್ರು ಕೊಡ್ತಾರ, ಏನಾದರೂ ದೇವ್ರ ಬಾಗಿಲು ತೆರಿತಾನೆ ಅಂತ ಹೇಳಿದ್ರು. ನಾನು ಹಾಗೆ ಸೇವಕರು ಹೇಳಿದೆ, ಅದು ಒಪ್ಕೊಂಡು ಸುಮಾರು ಒಂದು 40 ಸಾಂಗ್ಸ್ ಬರೆದಿದ್ದೆ. 40 ಸಾಂಗ್ಸ್ ಬರೆದಾಗ ನಮ್ಮ ಸೇವಕರದು 11ನೇ ವಾಲ್ಯೂಮ್ CD ನಡೀತಾ ಇತ್ತು. ಆವಾಗ ಕಣ್ಣೀರಿನ ಮರಗಳು 11ನೇ ವಾಲ್ಯೂಮ್ ನಡೀತಾ ಇತ್ತು. ಅದಕ್ಕಿಂತ ಮುಂಚಿತವಾಗಿ ನಾನು 40 ಸಾಂಗ್ಸ್ ಬರೆದಾಗ ಕೆಲವು ಸ್ನೇಹಿತರು ಬಂದು, ನಾವು CD ಮಾಡ್ತಾಯಿದ್ದೀವಿ, ನಿನ್ನ ಸಾಂಗ್ಸ್ ನನ್ನ ಒಳಗಡೆ ಕೊಡು ಅಂತ ಕೇಳ್ಕೊಂಡಾಗ ನಾನೇನು ಮಾಡಿದೆ, ಸರಿ ಆಯ್ತು ಕೊಡ್ತೀನಿ ಅಂತ ಹೇಳಿದೆ. ಕೊಡ್ತೀನಿ ಅಂತ ಹೇಳಿದ ಮೇಲೆ ಒಂದ್ಸಲಿ ನಮ್ಮ ಸೇವಕನೊಂದ್ಸಲ ಕೇಳ್ಬಿಡೋಣಪ್ಪ ಅಂತ ನಾನು ನಮ್ಮ ಸೇವಕರ ಮನೆಗೆ ಹೋಗಿ ಕೇಳಿದೆ. ಫಸ್ಟ್ ಈ ಥರ ಅವರು CD ಮಾಡ್ತೀವಿ, ನಮ್ಮ ಸಾಂಗ್ಸ್ ಕೇಳ್ತಾ ಇದ್ದಾರೆ, ಫಸ್ಟ್ ಏನು ಮಾಡಲಿ, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಪಾಸ್ಟ್ ಹೇಳಿದ್ರು, ಏಯ್ ನಿನಗೂ ದೇವ್ರ ಸಾಂಗ್ಸ್ ಕೊಟ್ಟಿದ್ದಾರೆ, ಮತ್ತು ನೀ ನನ್ನ ಮಗ, ಆತ್ಮಿಕ ಮಗ ನೀನು, ಇನ್ನೊಬ್ಬರು CD-ಯಲ್ಲಿ ಯಾಕೆ ಆಡ್ದೆ, ನನ್ನ CD-ಯಲ್ಲಿ ಆಡಮಂತೀವಿ ಅಂತ ಹೋಗು ಅಂತ ಹೇಳಿದರು. ನನಗೆ ಎಲ್ಲಿರಲಾರ್ದಂಥ ಸಂತೋಷ. ಸರ್, ನಮ್ಮ ಕಳೆದ ವರ್ಷ CD-ಯಲ್ಲಿ ಎಷ್ಟೋ ಜನ ಹಾಡಬೇಕಂತ ಪ್ರಯತ್ನ ಪಟ್ಟರು, ಯಾರಿಗೆ ಅವಕಾಶ ಸಿಗಲಿಲ್ಲ. ಆದರೆ ನಮ್ಮ ಸೇವಕ ನಿನ್ನ ಹಾಡು ನನ್ನ CD-ಯಲ್ಲಿ ಆಡಮಂತೀವಿ ಅಂತ ಹೋಗಪ್ಪ ಅಂತ ಹೇಳಿದರು. ನಾನು ಒಂದು 10ನೇ ವಾಲ್ಯೂಮಲ್ಲಿ ಒಂದು ಸಾಂಗ್ಸ್ ನಾನು ಹಾಡಿದೆ ಅವ್ರ ನೀವು ಬರ್ದಿರೋದು ಅವರದ್ದು ಸಾಂಗ್? ಇಲ್ಲ, ನಾನು ಬರ್ದಿರೋದೇ ಒಂದು ಸಾಂಗ್ಸ್ ನನ್ನ ಅವ್ರ CD-ಯಲ್ಲೇ ನನಗೆ ಅವಕಾಶ ಮಾಡಿಕೊಟ್ರು. 10ನೇ ವಾಲ್ಯೂಮಲ್ಲಿ ಹಾಡಿದ ಮೇಲೆ ತಿರ್ಗಿ ಅವ್ರು 11ನೇ ವಾಲ್ಯೂಮ್ ನಡೆದಾಗ ಫಸ್ಟ್ ನಾನೊಂದು CD ಮಾಡ್ತೀನಿ ಅಂತ ಕೇಳ್ಕೊಂಡಾಗ, ಸರಿ ಆಯಿತು, ಒಳ್ಳೆ ಅಭಿಪ್ರಾಯ ಮಾಡು ಅಂತ ಹೇಳಿ ಅವ್ರು ಎಂಕರೇಜ್ ಮಾಡಿದರು. ಅವರು ತಮಿಳ್ನಾಡಿಂದ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ರು. ಅವ್ರು 11ನೇ ವಾಲ್ಯೂಮ್ CD ರೆಕಾರ್ಡಿಂಗ್ ನಡೆಯುವಾಗ ನಾನು ಅಲ್ಲಿ ಹೋಗಿದ್ದೆ. ಅವಾಗ ನಾನು ಪರಿಚಯ ಮಾಡಿಕೊಟ್ರು ನಮ್ಮ ಸೇವಕರು, ನಮ್ಮ ಬ್ರದರು ನಮ್ಮ ಮಗ ಆಗಬೇಕು, ಇವ್ರು ನೋಡಿ ಅಂತ ಹೇಳಿದಾಗ ಸರಿ ಅಂತ ಅವ್ರು ಒಪ್ಕೊಂಡು ಮಾಡಿದರು. ಆ ಟೈಮಲ್ಲಿ ನನ್ನ ಹತ್ರ ಏನು ದುಡ್ಡೇ ಇರಲಿಲ್ಲ, ಒಂದು 5,000 ರೂಪಾಯಿ ಇಲ್ಲ ಮಾತಾಡೋ ಹೋಗಿದ್ದೀನಿ. ಓಕೆ ಮಾಡೋಣ ಅಂತ ಅವರು ಹೇಳಿದರು. ಸೇವಕರು ಅಂದರು, ನೋಡಪ್ಪ ಮಾತಾಡಿದ್ದೀನಿ, ಇನ್ನು ಮುಂದೆ ಏನು ಮಾಡಬೇಕು ರೆಡಿ ಮಾಡಿ ಅಂತ ಹೇಳಿದರು. ನಾನೇನು ಮಾಡಿದೆ, ಮಾತಾಡಿ ಬಂದಿದ್ದೀನಿ, ಅವ್ರು ಸ್ವಲ್ಪ ಅಡ್ವಾನ್ಸ್ ಏನಾದರೂ ಕೊಡಿ ಅಂತ ಕೇಳಿದ್ರು. ನನ್ನ ಹತ್ರ ಏನೂ ಇಲ್ಲ, ಅಲ್ಲಿಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ಗೂ ದುಡ್ಡಿಲ್ಲಾರ್ದಾಗ ಹೋಗಿದ್ದೀನಿ. ನನ್ನ ಹತ್ರ ಏನಿಲ್ಲ. ನಾನೇ ಯೋಚನೆ ಮಾಡಿದೆ, ಏನು ಮಾಡೋದಪ್ಪ ಇವಾಗ ಅಂತ ಯೋಚನೆ ಮಾಡಿ ಇದಕ್ಕೂ ಬರ್ತೀನಿ ನಾನು ಸಾಯಂಕಾಲ ಒಂದು 5 ಗಂಟೆ 6 ಗಂಟೆ ಒಳಗಡೆ ಬರ್ತೀನಿ, ನೀವು ರೆಕಾರ್ಡಿಂಗ್ ಮಾಡ್ತಾರೆ ಅಂತ ನಾನು ಹೋದ ಮೇಲೆ ಕೆಲ್ಸಕ್ಕೆ ಹೋದೆ. ಎಲ್ಲೋದನ್ನು ದುಡ್ಡು ಹುಟ್ಟಲೇ ಇಲ್ಲ, ಎಲ್ಲಿ ದುಡ್ಡು ಹುಟ್ಟಲಿಲ್ಲ. ಏನಪ್ಪ ಅವ್ರಿಗೆ ಬೇರೆ ಮಾತು ಕೊಟ್ಟು ಬಂದುಬಿಟ್ಟಿದ್ದೀನಿ, ಏನು ಮಾಡೋದು ಅಂತ ತುಂಬ ಚಿಂತೆ ಕುತ್ಕೊಂಡಿದ್ದೆ. ಒಬ್ಬರು ಕೆಲಸ ಕೊಟ್ಟಂಥ ಒಬ್ಬ ಓನರ್ ನನಗೆ ಒಂದು ಸಾಯಂಕಾಲ 5 ಗಂಟೆಗೆ ಬಂದುಬಿಟ್ಟು, ಬಾಪ ನಾಳೆ ಈ ಕೆಲಸ ಮಾಡ್ಬೇಕು ನೋಡು, ನೀಟಾಗಿ ಮಾಡಿ ಮುಗಿಸ್ಬಿಡು ಅಂತ ಹೇಳಿದೆ. ಸರಿ ಸರ್, ಖಂಡಿತ ಮಾಡಿಸ್ತೀನಿ ಸರ್ ಅಂತ ಹೇಳಿದೆ. ಸರಿ ಆಯ್ತು ಬರ್ತೀನಿ ಸರ್ ಅಂದೆ. ನೀನು ಏನೋ ಮಕ್ಕ ನೋಡಿದ್ರೆ ತುಂಬ ಡಲ್ಲಾಗಿ ಕಾಣ್ತೈತೆ, ಬರೋ ಇಲ್ಲಿ ಅಂತೇಳಿ ಒಂದು 5,000 ರೂಪಾಯಿ ಕೊಟ್ಟ. ಆ 5,000 ರೂಪಾಯಿ ತೆಗೆದುಕೊಂಡು ಸ್ಟ್ರೈಟಾಗಿ ನಮ್ಮ ಸೇವಕರ ಕೈ ಕೊಟ್ಟ. ಅವ್ರ ಕೈ ಕೊಟ್ಟರು, ತಗೊಳ್ಳಿ ಅಂತ. ಕೊಟ್ಟ ಮೇಲೆ ಮ್ಯೂಸಿಕ್ ಇದೆಲ್ಲ ಸ್ಟಾರ್ಟಿಂಗ್. ಇದು ನನ್ನ ಹಾಡಲ್ಲಿ ಒಂದು ಸಣ್ಣ ವಿರಾಮ. ಅಲ್ಲಿ ತನಕ ನೋಡ್ತಾ ಇರಿ ಆಶ್ರಯ TV.